ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಆಳವಾದ ಭಾವನೆಗಳು, ರಹಸ್ಯಮಯ ಚಿಂತನೆಗಳು, ಯಾರಿಗೂ ಸಂಪೂರ್ಣವಾಗಿ ಅರ್ಥವಾಗದ ವ್ಯಕ್ತಿತ್ವ ನಿಮ್ಮದು. ಅದೇನೇ ವೃಶ್ಚಿಕ ರಾಶಿ. ನೀವು ಹೊರಗೆ ಶಾಂತವಾಗಿ ಕಾಣಿಸ್ತೀರ, ಆದರೆ ನಿಮ್ಮ ಒಳಗೆ ಒಂದು ಅಗ್ನಿಯಂತೆ ಜ್ವಲಿಸ್ತಾ ಇರ್ತೀರ. ನಿಮ್ಮ ದೃಷ್ಟಿ ತೀಕ್ಷ್ಣ, ನಿಮ್ಮ ಅಂತರಾತ್ಮ ಸದಾ ಎಚ್ಚರದಲ್ಲೇ ಇರುತ್ತೆ. ಈಗ ನೀವು ಕೇಳಲಿರುವ ವಿಷಯ ಸಾಮಾನ್ಯ ಅಲ್ಲ. ಇದು ನಿಮಗಾಗಿ ಬಂದಿರುವ ಒಂದು ಗುಪ್ತ ದೈವ ಸೂಚನೆ. ಏಪ್ರಿಲ್ 5, 6, 7, 8 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸತ್ಯವನ್ನು ಹೊರ ತೆಗೆದುಕೊಳ್ಳುವ ದಿನಗಳಾಗಿರುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಯಾರನ್ನಾದರೂ ನಂಬಿದರೆ ತುಂಬ ಆಳವಾಗಿ ನಂಬ್ತೀರಾ. ಆದರೆ ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ನೀವು ಮೌನವಾಗಿ ದೂರ ಆಗ್ತೀರಾ. ಈಗ ಅದೇ ಪರೀಕ್ಷೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದೆ. ಎಸ್ ಎಂಬ ವ್ಯಕ್ತಿ, ಹೌದು, ಈ ಅಕ್ಷರ ನಿಮ್ಮ ಜೀವನದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಈ ವ್ಯಕ್ತಿ ನಿಮ್ಮ ಬಳಿ ಬಹಳ ದಿನಗಳಿಂದ ಇದ್ದಾರೆ. ಸ್ನೇಹಿತ, ಸಂಬಂಧಿ ಅಥವಾ ಸಹೋದ್ಯೋಗಿ ಆಗಿರಬಹುದು. ಅವರು ನಿಮ್ಮ ಮೇಲೆ ತುಂಬ ಕಾಳಜಿ ಇಟ್ಟವರಂತೆ ವರ್ತಿಸ್ತಾರೆ, ಆದರೆ ಅವರ ಮನಸ್ಸಲ್ಲಿ ಇರುವ ನಿಜವಾದ ಉದ್ದೇಶ ಬೇರೆಯೇ ಆಗಿರಬಹುದು. ಇತ್ತೀಚೆಗೆ ನೀವು ಗಮನಿಸಿದ್ದೀರಾ, ಕೆಲವು ಮಾತುಗಳು ನಿಮಗೆ ನೋವು ಕೊಡ್ತಾ ಇವೆ. ಕೆಲವರು ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾರೆ. ನೀವು ಹೇಳದ ವಿಷಯಗಳು ಹೊರಗೆ ಹೋಗಿವೆ. ಇವೆಲ್ಲವೂ ಯಾದೃಚ್ಛಿಕ ಅಲ್ಲ. ಈ ಎಸ್ ವ್ಯಕ್ತಿ ನಿಮ್ಮ ಜೀವನವನ್ನು ಗಮನಿಸ್ತಾ ಇದ್ದಾರೆ. ನಿಮ್ಮ ದುರ್ಬಲತೆಗಳನ್ನು ಅರಿತುಕೊಳ್ಳಲು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಹಂಚಿಕೊಂಡ ಮಾಹಿತಿಯನ್ನು ಅವರು ಬಳಸುವ ಸಾಧ್ಯತೆ ಇದೆ. ನೀವು ನಂಬುವುದೇ ನಿಮ್ಮ ವಿರುದ್ಧ ತಿರುಗುವ ಪರಿಸ್ಥಿತಿ ಬರ್ತಾ ಇದೆ. ಆದರೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ವೃಶ್ಚಿಕ ರಾಶಿ. ನೀವು ಸತ್ಯವನ್ನು ಹುಡುಕುವವರು. ಯಾರೇ ಏನೇ ಮುಚ್ಚಿಟ್ರೂ ನೀವು ಅದನ್ನು ಪತ್ತೆ ಹಚ್ಚುವ ಶಕ್ತಿ ಹೊಂದಿದ್ದೀರಿ. ಈ 4 ದಿನಗಳಲ್ಲಿ ಕೆಲವು ಸಣ್ಣ ಸೂಚನೆಗಳು ನಿಮ್ಮ ಮುಂದೆ ಬರುತ್ತೆ. ಅವರ ಮಾತುಗಳಲ್ಲಿ ವ್ಯತ್ಯಾಸ, ಅವರ ವರ್ತನೆಯಲ್ಲಿ ಬದಲಾವಣೆ ನೀವು ಗಮನಿಸಿದರೆ ಸತ್ಯ ಸ್ಪಷ್ಟವಾಗುತ್ತೆ. ಈ ಸಮಯದಲ್ಲಿ ನೀವು ಮಾಡಬೇಕಾದದ್ದು ಒಂದೇ, ಮೌನವಾಗಿ ಗಮನಿಸುವುದು. ಯಾರನ್ನು ತಕ್ಷಣ ನಂಬೇಡಿ. ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಶಕ್ತಿ ನಿಮ್ಮ ನಿಯಂತ್ರಣದಲ್ಲಿ ಇದೆ. ನೀವು ಭಾವನೆಗಳಿಗೆ ಒಳಗಾದರೆ ನಿರ್ಧಾರ ತಪ್ಪಬಹುದು. ಆದರೆ ನೀವು ಶಾಂತವಾಗಿ ಯೋಚನೆ ಮಾಡಿದರೆ ಯಾವುದೇ ಸಮಸ್ಯೆಯನ್ನು ನೀವು ಗೆಲ್ಲಬಹುದು. ಎಸ್ ಅಕ್ಷರ ಇರುವ ಎಲ್ಲರೂ ಕೆಟ್ಟವರು ಅಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಇರುವ ಆ ವ್ಯಕ್ತಿಯ ಬಗ್ಗೆ ನೀವು ಈಗ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮ್ಮ ಅಂತರಾತ್ಮ ನೀಡುವ ಸೂಚನೆಗಳನ್ನು ಗಮನಿಸಿ. ಈ 4 ದಿನಗಳು ನಿಮಗೆ ಒಂದು ಪರೀಕ್ಷೆ, ಆದರೆ ಅದೇ ಸಮಯದಲ್ಲಿ ಒಂದು ಅವಕಾಶ ಕೂಡ ಹೌದು. ಯಾರು ನಿಜ, ಯಾರು ನಕಲಿ ಎಂಬುದು ನಿಮಗೆ ಸ್ಪಷ್ಟವಾಗಿ, ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಒಂದು ಸತ್ಯ ನೆನಪಿಟ್ಕೊಳ್ಳಿ, ವಿಷವನ್ನು ಹಿಡಿದ ಸರ್ಪ ಯಾವಾಗ ಕಚ್ಚಬೇಕು ಎಂದು ತಿಳಿದಿರುತ್ತೆ. ಹಾಗೆಯೇ ನೀವು ಯಾವಾಗ ಪ್ರತಿಕ್ರಿಯಿಸಬೇಕು ಎಂಬುದನ್ನು ತಿಳಿದುಕೊಳ್ಬೇಕು. ಕೊನೆಯಲ್ಲಿ ಒಂದು ಮಾತು, ಈ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಇನ್ನಷ್ಟು ರಾಶಿ ಫಲಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಶಕ್ತಿ, ಜಯ ಮತ್ತು ರಕ್ಷಣೆ ಇರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.